ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಸ್ತಾ ಇರುವಂತಹ ಕಾದಾಟದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ. ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ನವರು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಿಲ್ಲ. ಗೋವಿಂದ ಕಾರಜೋಳ ವ್ಯಂಗ್ಯ. 15ನೇ ಪಾರಂಪರಿಕ ವೈದ್ಯ ಸಮ್ಮೇಳನಕ್ಕೆ ಸಂಭ್ರಮದ ತೆರೆ. ಸಮ್ಮೇಳನದಲ್ಲಿ 4 ಗೊತ್ತುವಳಿ ಮಂಡಿಸಿದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ. ಸಮ್ಮೇಳನ ನಾಟಿ ವೈದ್ಯರ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಶಿಲ್ಪಾ ಶರ್ಮಾ. ಪಾರಂಪರಿಕ ವೈದ್ಯ ಪದ್ಧತಿ ಮಾನಸಿಕ ಆತ್ಮಶುದ್ಧೀಕರಣಕ್ಕೆ ಸಹಕಾರಿ. ಪ್ರೊಫೆಸರ್ ಕೆಸಿ ವೀರಣ್ಣ. ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಬಿಜೆಪಿ. ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ದಲಿತ ಬಾಂಧವರು ಅರ್ಥ ಮಾಡಿಕೊಳ್ಳಬೇಕು. ಸೋಮನಾಥ್ ಪಾಟೀಲ್. ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗಿ. ಭಾರತೀಯ ಆಯುರ್ವೇದದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಪ್ರಾಕೃತಿಕ ವೈದ್ಯ ಪದ್ಧತಿಯನ್ನು ಸಾಂಸ್ಕೃತಿಕ ಪದ್ಧತಿಯಡಿಗೆ ಕೊಂಡೊಯ್ಯುವುದೇ ಭಾರತ ಆಯುರ್ವೇದದ ವೈದ್ಯ ಪದ್ಧತಿ. ಹನುಮಂತ ಮಳಲಿ. ಗೋಷ್ಠಿಯಲ್ಲಿ ಸಲಹೆ ನೀಡಿದ ನಾಟಿ ವೈದ್ಯರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಕೊನೆ ಮುಖ್ಯಮಂತ್ರಿ ಎಂದು ಚಿತ್ರದುರ್ಗದ ಸಂಸದರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಅಳಿಯ ರಾಮರಾಯ ಆಗಿದ್ದರು. ಅದೇ ತರಹ ಸಿದ್ದರಾಮಯ್ಯನವರೇ ಕಡೆಯ ಕಾಂಗ್ರೆಸ್ಸಿನ ಸಿಎಂ ಎಂದು ಕುಟುಕಿದ್ರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಸ್ತಾ ಇರುವಂತಹ ಕಾದಾಟದಲ್ಲಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಮುಖ್ಯಮಂತ್ರಿ ಆಗಲು ಡಿಕೆ ಶಿವಕುಮಾರ್ ಅವರು 2 ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ಸಿಎಂ ಆಗಬಾರದು ಎಂದು ಸಿದ್ದರಾಮಯ್ಯನವರ ಬೆಂಬಲಿಗರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಇವರಿಬ್ಬರ ಜಗಳದಲ್ಲಿ ಆಡಳಿತ ಕುಸಿದು ಹೋಗಿದೆ ಎನ್ನುವಂಥ ಮಾತನ್ನ ಗೋವಿಂದ ಕಾರಜೋಳ ಹೇಳಿದರು. ಡಿಕೆ ಶಿವಕುಮಾರ್ ಅವರಿಗೆ ಜ್ಯೋತಿಷ್ಯ ಕೇಳುವುದು ಹವ್ಯಾಸ ಆಗಿಬಿಟ್ಟಿದೆ. ಅದನ್ನು ನಂಬಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಎಂದು ಅವರು ಭಾವಿಸಿದ್ದಾರೆ. ಆದರೆ ಅವರು ತಿಪ್ಪರ್ಲಾಗ ಹಾಕಿದರೂ ಕೂಡ ಕಾಂಗ್ರೆಸ್ನವರು ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವುದಿಲ್ಲ ಎಂದು ಹೇಳಿದರು. ರಾಜ್ಯ ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ. ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿನ ಎಲ್ಲ ಸಮಸ್ಯೆ ಬಗೆಹರಿಯಲಿವೆ. 3 ರಾಜ್ಯಗಳ ಚುನಾವಣೆ ಇದ್ದಿದ್ದರಿಂದ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿನ ಗೊಂದಲ ನಿವಾರಿಸಲು ಕಾಲಾವಕಾಶ ಸಿಕ್ಕಿರಲಿಲ್ಲ. ಈಗ ಚುನಾವಣೆಗಳು ಮುಗಿದಿವೆ. ಎಲ್ಲ ರೀತಿಯ ಗೊಂದಲಗಳನ್ನು ನಿವಾರಿಸುತ್ತಾರೆ. ಪುನಃ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಕಾರಜೋಳ ಭವಿಷ್ಯ ನುಡಿದರು. ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಅಶ್ವತ್ಥ ನಾರಾಯಣ್ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತೆ ಈ ವರ್ಷದ ಬಜೆಟ್ನಲ್ಲೂ ಸಹ ಪರಿಶಿಷ್ಟರ ಪಾಲಿನ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಮಾಡಿದೆ. ಇದು ದುರದೃಷ್ಟಕರ. ಹಾಗಾಗಿ ಬಿಜೆಪಿ ವಿಧಾನಸೌಧದ ಒಳಗೂ ಹಾಗೂ ಹೊರಗೂ ಹೋರಾಟ ನಡೆಸ್ತಾ ಇದೆ. ಬೀದರ್ನಲ್ಲಿ ಮಂಗಳವಾರ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಂಡು ಯಾವುದೇ ಕಾರಣಕ್ಕೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣ ಅನ್ಯ ಕಾರ್ಯಗಳಿಗೆ ಬಳಸದಂತೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖೇನ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಪಕ್ಷದ ರಾಜ್ಯ ಕಾರ್ಯದರ್ಶಿಯೂ ಆದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದೆ, ಮುಖಂಡರಾದ ಗುರುನಾಥ್ ಜಂತಿಕರ್, ಗುಂಡಪ್ಪ ವಕೀಲ್, ಬಸವರಾಜ್ ಆರ್ಯ, ಈಶ್ವರ್ ಸಿಂಗ್ ಠಾಕೂರ್, ಫರ್ನಾಂಡಿಸ್ ಹಿಪ್ಪಳಗಾಂವ್, ಸುಧೀರ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಇದು ಉತ್ತರ ಕರ್ನಾಟಕಕ್ಕೆ ಮಾಡತಕ್ಕಂಥ ದ್ರೋಹ, ಅನ್ಯಾಯ ಸಿದ್ದರಾಮಯ್ಯನವರ ಸರ್ಕಾರದಿಂದ ಆಗಿದೆ. ಇವತ್ತು KKRD ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ಬಿಡುಗಡೆ ಮಾಡ್ತಾನೆ ಇಲ್ಲ. ಕೊಟ್ಟ ನೆಪ ಹೇಳ್ಕೊಂಡು ಒಂದೇ ₹1 ಬಿಡುಗಡೆ ಮಾಡ್ತಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ವಿಶೇಷವಾದಂತ ಅವಕಾಶ ಮಾಡಿಕೊಟ್ರ. ಆರ್ಟಿಕಲ್ 371J. 371Jದಲ್ಲಿ ಅಭಿವೃದ್ಧಿ ಆಗ್ಬೇಕಲ್ಲ. ಇಲ್ಲಿ ನೀರಾವರಿ ಯೋಜನೆಗಳು ಆಗ್ಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು, ಮೂಲಭೂತ ಸೌಕರ್ಯಗಳು ಸಿಗ್ಬೇಕು. ಯಾವುದೂ ಆಗ್ತಾ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದಾಗ್ಲಿ, ಹಿಂದುಳಿದ ವರ್ಗದ ಇಲಾಖೆಯಿಂದಾಗ್ಲಿ ವಸತಿ ಶಾಲೆ ನಿರ್ಮಾಣ ಮಾಡಲಿಲ್ಲ. ಒಂದೇ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕಾಂಪ್ಲೆಕ್ಸ್, 200 ಸ್ಕೂಲ್ ಕಾಂಪ್ಲೆಕ್ಸ್ಗಳನ್ನು ನಾವು ಮಾಡಿದ್ವಿ. ಇವತ್ತು ಅವೆಲ್ಲ ಮುಗಿದು ಹೋಗಿದ್ದಾವೆ. 280 ಹಾಸ್ಟೆಲ್ಗಳನ್ನ ಕಟ್ಟತಕ್ಕಂಥ ಕೆಲಸ ಮಾಡಿದ್ವಿ ಬಡವರ ಮಕ್ಕಳಿಗೆ.
ಗೌರವ ಬಯಲು ನಮ್ಮ ಸರ್ಕಾರದ ಅವಧಿಯಲ್ಲಿ, ಅದು ಯಡಿಯೂರಪ್ಪನವರ ಸರ್ಕಾರದ ಅವಧಿ, ಬಸವರಾಜ ಬೊಮ್ಮಾಯಿರವರ ಸರ್ಕಾರದ ಅವಧಿಯಲ್ಲಿ ಆದಂಥ ಯೋಜನೆಗಳು ಇವತ್ತು ಅನುಷ್ಠಾನಕ್ಕೆ ಬರ್ತಾ ಇರೋದ್ರಿಂದ ಕರ್ನಾಟಕ ಒಂದು ಮಾದರಿ ಕರ್ನಾಟಕವಾಗಿ ಇಡೀ ದೇಶದಲ್ಲಿ ರೂಪುಗೊಳ್ಳುತ್ತದೆ. ಅಂದರೆ ಅದನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಿದಂಥ ಸಾಧನೆಗಳನ್ನು ನನ್ನ ಸರ್ಕಾರ ಮಾಡಿದ್ವಿ ಅಂತೇಳಿ ಗವರ್ನರ್ ಬಾಯಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿಸ್ತಾರೆ. ಅದು ಯಾವ ಲೆಕ್ಕದಲ್ಲಿ ಹೇಳಿಸ್ತಾ ಇದ್ದಾರೋ ಗೊತ್ತಾಗ್ತದೆ. ಇವತ್ತು ನಾನು ಕಳೆದ 40 ವರ್ಷಗಳಿಂದ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಾಗಲಿಂದ ರಾಜಕಾರಣವನ್ನು ನೋಡ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಬಂದಷ್ಟು ಭ್ರಷ್ಟಾಚಾರದ ಆಪಾದನೆಗಳು, ಸುಮಾರು ಒಂದು 100-120 ಕೇಸಸ್ನ ನಾವು ಲೋಕಾಯುಕ್ತಕ್ಕೆ ಬೆಂಗಳೂರಿಂದ ಫೈಲ್ ಮಾಡಿದ್ವಿ. ಸುಮಾರು ಒಂದು 60 ಕೇಸಸ್ಗೆ ಕ್ಲೀನ್ ಚಿಟ್ ಅನ್ನು ತೆಗೆದುಕೊಂಡಿದ್ವಿ. ಮೊನ್ನೆ ಮೂಡ ಕೇಸಲ್ಲಿ 11,000 ಪುಟಗಳ ವರದಿಯನ್ನು ಸಬ್ಮಿಟ್ ಮಾಡಿದ್ವಿ. ಲೋಕಾಯುಕ್ತದ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿರೋದು ಸಿದ್ದರಾಮಯ್ಯನವರನ್ನ ಕಾಪಾಡೋದಕ್ಕೆ 11,000 ಪುಟಗಳ ರಿಪೋರ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಉತ್ತಮವಾಗಿ ಸಾಧನೆಯನ್ನು ಮಾಡಿದ್ದೀನಿ ಅಂತೇಳಿ ಗವರ್ನರ್ ಬಾಯಿನಲ್ಲಿ ಯಾವ ಲೆಕ್ಕದಲ್ಲಿ ಹೇಳಿಸಿದಾರೋ ಅದನ್ನ ತಾವೇ ವಿಶ್ಲೇಷಣೆ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿ, ಈ ಸರ್ಕಾರ ಇದೊಂದು ಜನವಿರೋಧಿ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಯಾವುದೇ ರೀತಿ ಅಭಿವೃದ್ಧಿ ಪರವಾಗಿ ಸರ್ಕಾರ ಇಲ್ಲ ಅನ್ನತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆಪಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ಶ್ರೀ ಹಿರಿಯರಾದ ಗೋವಿಂದ ಕಾರಜೋಳ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಾರೆ. ಅತ್ಯಂತ ಸರಳ ಜೀವನ ನಡೆಸುತ್ತಾ ಪರಿಶುದ್ಧ ಭಾವದಿಂದ ಗ್ರಾಮೀಣ ಭಾಗದಲ್ಲಿ ಜನತೆಗೆ ಉನ್ನತ ಚಿಕಿತ್ಸೆ ನೀಡುವುದೇ ಪಾರಂಪರಿಕ ನಾಟಿ ವೈದ್ಯರ ಮೂಲ ಮಂತ್ರವಾಗಿದೆ. ಕಡಿಮೆ ಖರ್ಚಿನಲ್ಲಿ ಗ್ರಾಮೀಣ ಜನರ ಆರೋಗ್ಯ ಕಾಪಾಡುವ ನೀವು ನಿಜವಾದ ವೈದ್ಯ ನಾರಾಯಣ ಹರಿಯಾಗಿದ್ದೀರಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ 15ನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಹೃದಯ ಸ್ಪರ್ಶಿ ಸಮಾರೋಪ ಸಮಾರಂಭದಲ್ಲಿ ಗೊಟ್ಟ ಸ್ಮರಣ ಸಂಚಿಕೆಯನ್ನು, ಅದರ ಒಂದು ಮುಖಪುಟವನ್ನು ಬಿಡುಗಡೆಗೊಳಿಸಿ ಮಾತನಾಡ್ತಾರೆ. ಪ್ರತಿಯೊಬ್ಬ ಪಾರಂಪರಿಕ ವೈದ್ಯರು ತಮ್ಮಲ್ಲಿರುವಂತಹ ಜ್ಞಾನವನ್ನು ಕಿರಿಯರಿಗೆ ಧಾರೆ ಎರೆಯಬೇಕು. ತನ್ಮೂಲಕ ಇಡೀ ರಾಷ್ಟ್ರ ಆರೋಗ್ಯಯುತವಾಗಿರಲು ಸಹಕರಿಸಬೇಕು. ಜೊತೆಗೆ ತಮ್ಮಲ್ಲಿರುವಂತಹ ಮೌಖಿಕ ಜ್ಞಾನವನ್ನು ಪುಸ್ತಕದ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಆಡಿಯೋ ವಿಡಿಯೋ ಮೂಲಕ ದಾಖಲೀಕರಣಗೊಳಿಸಲು ಪ್ರತಿಯೊಬ್ಬ ನಾಟಿ ವೈದ್ಯರು ಪ್ರಯತ್ನ ಮಾಡಬೇಕು ಎನ್ನುವಂತಹ ಕಳಕಳಿಯ ಮಾತುಗಳನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಸಮಾರೋಪ ನುಡಿಗಳನ್ನಾಡಿ ಪಾರಂಪರಿಕ ಔಷಧಿಗಳು ಶಾರೀರಿಕ, ಮಾನಸಿಕ ಮತ್ತು ಆತ್ಮಶುದ್ಧೀಕರಣಕ್ಕೆ ಸಹಕಾರಿಯಾಗಿದೆ. ಪಾರಂಪರಿಕ ಔಷಧಗಳು ಸಂಶೋಧನೆಗೆ ಒಳಪಡಿಸಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನೀಡಲು ಆರಂಭಿಸಬೇಕು. ಕಾಡು ಉಳಿಸಿ ಸಸ್ಯ ಸಂರಕ್ಷಣೆ ಮಾಡಿದಾಗ ಮಾತ್ರ ಆಯುರ್ವೇದ ಕ್ಷೇತ್ರ ಉಳಿಸಲು ಸಾಧ್ಯ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಡಾಕ್ಟರ್ ಜೈನ್ ಎನ್ನುವವರು 100 ಎಕರೆ ಜಾಗದಲ್ಲಿ ಸಸ್ಯೌಷಧಿ ಉಳಿಸುವ ಕಾರ್ಯ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ. ಅವರ ಮಾದರಿ ಎಲ್ಲ ನಾಟಿ ವೈದ್ಯರು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಗೊಟ್ಟ ಸ್ಮರಣ ಸಂಚಿಕೆಯ ಮುಖಪುಟ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಪಾರಂಪರಿಕ ವನೌಷಧಿ ಪ್ರಶಸ್ತಿಯನ್ನು ವೈದ್ಯ ಶೈಲೇಂದ್ರ ಕಾವಡಿ ಹಾಗೂ ರಾಘವೇಂದ್ರ ಬಿ ಅವರಿಗೆ ನೀಡಿ ಗೌರವಿಸಲಾಯಿತು. ಕರ್ನಾಟಕ ಪಾರಂಪರಿಕ ವೈದ್ಯರತ್ನ ಪ್ರಶಸ್ತಿಯನ್ನು ಖುರ್ಷಿದ್ ಪಟೇಲ್ ಬೀದರ್, ಅಲ್ಲಯ್ಯ ಸಿದ್ಲಿಂಗಯ್ಯ ಬೆಳಗಾವಿ, ಎನ್ ದ್ಯಾಮಣ್ಣ ರಾಯಚೂರು, ವೆಂಕಟೇಶ್ ಮೂರ್ತಿ ಭಾಸ್ಕರ್ ಉಡುಪಿ ಈ 6 ಜನರಿಗೆ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಪೂಜ್ಯಶ್ರೀ ಗುರುಬಸವ ದೇವರು, ಹಿರೇಮಠ್ ಭಾತಮ್ರ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗೋವರ್ಧನ್ ಸಿಂಗ್, ಪಾರಂಪರಿಕ ವೈದ್ಯ ಪರಿಷತ್ ಅಧ್ಯಕ್ಷ ಜಿ ಮಹಾದೇವಯ್ಯ, ಕಾರ್ಯದರ್ಶಿ ಎ ಕೃಷ್ಣಮೂರ್ತಿ, ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಜಗತ್ರಾಮ್, ಸಮ್ಮೇಳನದ ಸಂಯೋಜಕ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಉಪನಿರ್ದೇಶಕಿ ಡಾಕ್ಟರ್ ಪವಿತ್ರ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎ.ಬಿ. ಪಾಟೀಲ್, ಪ್ರೊಫೆಸರ್ ಎಸ್.ವಿ. ಕಲ್ಮಠ್, ಡಾಕ್ಟರ್ ವಿದ್ಯಾ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ಇದು ಏನಿದೆ ಅದರಲ್ಲಿ ಯಾವುದು ಸಸಿಗಳು ನೀವು ಯೂಸ್ ಮಾಡ್ತೀರಿ ಅದರ ಬಗ್ಗೆ ನಮ್ಮ ಹತ್ತಿರ ಕಮ್ಮಿ ಎವಿಡೆನ್ಸ್ ಇರ್ತದೆ. ಸೊ ಈ ಕಾರ್ಯಕ್ರಮ ಏನು ಆಯೋಜಿಸಲಾಗಿದೆ ಅದರ ಮೇನ್ ಉದ್ದೇಶ ಅದೇ ಒಂದು ನಮ್ಮದು ಏನಿದೆ ನಿಮ್ಮದು ಟ್ರೆಡಿಷನಲ್ ನಾಲೆಡ್ಜ್ ಟ್ರಾನ್ಸ್ಫರ್ ಹೆಂಗಾಗ್ತಾ ಇದೆ ಅದು ನಾವು ಒಂದು ಡಾಕ್ಯುಮೆಂಟೇಷನ್ ನಮ್ಮದು ಆಗಬೇಕು. ಸೊ ದಟ್ ಎಲ್ಲ ಜನರಿಗೂ, ನಮ್ಮ ದೇಶದ ಎಲ್ಲ ಜನರಿಗೂ ಕೂಡ ಇದರಿಂದ ಹೆಲ್ಪ್ ಆಗಬೇಕು. ಮತ್ತು ಅವರು ಹೇಳಿದಂಗೆ ಅಫೋರ್ಡೆಬಲ್ ಕಾಸ್ಟ್ನಲ್ಲಿ ಎಷ್ಟು ಪೇಯಿಂಗ್ ಕೆಪಾಸಿಟಿ ಇದೆ ಜನರು ಅಷ್ಟೇ ಕಾಸ್ಟ್ನಲ್ಲಿ ಜನರಿಗೂ ಇದು ಮೆಡಿಕಲ್ ಫೆಸಿಲಿಟಿ ಕೂಡ ಸಿಗೋದು ಒಂದು ಉದ್ದೇಶ ಇದೆ.
ನೀವೆಲ್ಲರೂ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ. ನಾನು ಹೇಳ್ತೀನಿ ಅದ್ರ ಬದಲಾಗಿ ನಮಗೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡೋಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಷನ್ಸ್ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ ಕಬೀರ್ ಸಾಹೇಬರು ಇದ್ದಾರೆ, ಮತ್ತು ಎಲ್ಲ ಕಾಂಟ್ರಿಬ್ಯೂಟರ್ಸ್ ಬಲ್ಬೀರ್ ಸಿಂಗ್ ಅವರು ಇದ್ದಾರೆ, ಎಲ್ಲ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ. ಎಸ್, ಮತ್ತು ಅವೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತಾ ನನ್ನ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಮಗೆ ಗೊತ್ತಿರೋ ಹಾಗೆ, ಆಕ್ಚುಲಿ ನಿಮಗೆ ಗೊತ್ತಿರಲ್ಲ ಸಾಕಷ್ಟು ಜನಕ್ಕೆ, ತುಂಬಾ ಹಿಂದ್ಗಡೆ ಸುಮಾರು 50 ವರ್ಷಗಳ ಹಿಂದಲೇ IIM ಅಹಮದಾಬಾದ್ ಅಲ್ಲಿ ಒಬ್ರು ಪ್ರೊಫೆಸರ್ ಅನಿಲ್ ಕೆ ಗುಪ್ತಾ ಅಂತ ಇದ್ರು. IKT ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ನಾಲೆಡ್ಜ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥದ್ರಲ್ಲಿ ಅದರಲ್ಲೇ ಅವರು ಆ ನಿಟ್ಟಿನಲ್ಲಿ ಆಗ್ಲೇ IIM ಅಹಮದಾಬಾದಲ್ಲಿ ಸಂಶೋಧನೆ ಮಾಡ್ತಾ ಇದ್ರು. ಅವಾಗಿನ ನಾವು ಸಂಶೋಧನಾ ವಿದ್ಯಾರ್ಥಿಗಳಾಗಿ ಆ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅವರು ಒಂದು ಬುಕ್ಕರ್ ಒಂದು ಮಂತ್ಲಿ ಮ್ಯಾಗಜಿನ್ ತರ್ತಿದ್ರು, ಅದು ಹನಿ ಬಿ ಅಂತ. ಹನಿ ಬಿನಲ್ಲಿ ತಮ್ಮಂತ ಏನು ಪಾರಂಪರಿಕ ವೈದ್ಯರ ಏನು ವೈದ್ಯ ವೃತ್ತಿ ಇದೆಯಾ, ವೈದ್ಯದಲ್ಲಿ ಯಾವ ನೀವು ಸಸ್ಯ ಪ್ರಭೇದಗಳನ್ನು ಬಳಸ್ತೀರಾ, ಪ್ರಾಣಿಗಳ ಉತ್ಪನ್ನಗಳನ್ನು ಬಳಸ್ತೀರಾ, ಅವೆಲ್ಲವನ್ನ ಡಾಕ್ಯುಮೆಂಟೇಶನ್ ಮಾಡಿ ಪ್ರತಿ ವರ್ಷ IIM ಅಹಮದಾಬಾದಿಗೆ ಕೊಟ್ಟು ಒಳ್ಳೆ ಡಾಕ್ಯುಮೆಂಟೇಶನ್ಗೆ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ವಿ. ಸೊ ಇಂತಹ ಒಂದು ಪರಂಪರೆಯನ್ನ ನಮ್ಮ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಇದೆ. ಅದರ ಜೊತೆಗೆ ಸೈಂಟಿಫಿಕ್ ಬೇಸ್ ಅನ್ನು ಸಹ ಕೊಟ್ಟಿದ್ದೀವಿ ನಾವು. ವಿಜ್ಞಾನಿಗಳು ಸಹ ಬರೀ ಈ ಪಾರಂಪರಿಕ ಡಾಕ್ಯುಮೆಂಟೇಶನ್ ಮಾಡೋದ್ರ ಜೊತೆ, ವೈದ್ಯ ಪದ್ಧತಿ ಡಾಕ್ಯುಮೆಂಟೇಶನ್ ಜೊತೆಗೆ ಅದಕ್ಕೆ ವೈಜ್ಞಾನಿಕ ಒಂದು ನೆಲಗಟ್ಟನ್ನು ಸಹ ಕೊಟ್ಟಿದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಕೊಡಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಪರಿಸರ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ನೋಡಿ. ಈಗ ಎಲ್ಲರಿಗೂ ನಾವು ಬಹಳ ಅಪ್ರಿಶಿಯೇಟ್ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ನಮ್ಮ ಸಸ್ಯಗಳು, ಅದರಲ್ಲೂ ಔಷಧಿ ಸಸ್ಯಗಳು ಕಾಣೆ ಆಗ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಎಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್, ಎಲ್ಲಿ ಹಿಮಾಲಯ, ಸೊ ಇಂಥ ಪ್ರದೇಶಗಳಲ್ಲಿ ಜಾಸ್ತಿ ಈ ಔಷಧಿ ಸಸ್ಯಗಳಿದೆ. ಅಲ್ಲಿ ಯಾಕೆ ನಶಿಸಿ ಹೋಗ್ತಾ ಇದ್ದಾವೆ ಅನ್ನೋ ಕಾರಣ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಬಾಂಧವರಿಗೆ ನೀಡಬೇಕಾಗಿರುವಂತಹ SCP TSP ಹಣವನ್ನು ತನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ಹರಿಹಾಯ್ದರು. ನಗರದಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ದಲಿತರ ವಿಷಯದಲ್ಲಿ ಯಾವ ಧೋರಣೆ ತಾಳ್ತಾ ಇದೆ ಎನ್ನುವಂಥದ್ದನ್ನು ದಲಿತ ಬಾಂಧವರು ಅರ್ಥ ಮಾಡಿಕೊಳ್ಬೇಕು. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರದೇ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಅಶ್ವಥ್ ನಾರಾಯಣ್ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಜನರು ಹಾಗೂ ಸಾವಿರಾರು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭಿಸಿರುವಂತಹ ಈ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಮುಕ್ತಾಯಗೊಳಿಸಿದರು. ಬಜೆಟನ್ನು ಕೊಟ್ಟಿವಂತ ಹೇಳಿ ಜನರಿಗೆ ಮೋಸ ಮಾಡಿದರು. ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣ 1,72,000 ಕೋಟಿ. ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಇನ್ನೊಂದು 50,000, 220 ಆಗ್ತದೆ. 1,50,000 ಕೋಟಿ ಹೇಗೆ ಹೊಂದಿಸ್ತೀರಿ ಅನ್ನೋದು ಜನರ ಮುಂದೆ ಶ್ವೇತಪತ್ರ ಹೊರಡಿಸ್ಬೇಕು. ಈ ವರ್ಷ 4 ಲಕ್ಷ ಕೋಟಿ ಇಡ್ತೀವಿ ಅಂತೀರಿ, 4 ಲಕ್ಷ ಕೋಟಿಗೆ ಬಜೆಟ್ಟಿಗೆ ಹಣ ಎಲ್ಲಿ ತರ್ತೀರಿ, ಸೋರ್ಸ್ ಏನದ ಹೇಳಬೇಕು. ಅದನ್ನು ಹೇಳ್ದೇ ಬರೀ ಬಂಡತನದಿಂದ
ನಾವು ಬಜೆಟ್ ಮಂಡಿಸಿದ್ದೀನಿ, ದೊಡ್ಡ ಬಜೆಟ್ ಮಂಡಿಸಿದ್ದೀನಿ, SC STಗೆ ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂತಾರೆ. SC STಗೆ ಈ ವರ್ಷ ಟೋಟಲಿ ಖರ್ಚಾದದ್ದು 22%. ನಿಗಮಗಳಿದ್ದಾವೆ, ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ನಿಗಮ, ಬಂಜಾರ ನಿಗಮ, ಆದಿಜಾಂಬವ್ ನಿಗಮ, ಇಂಥ ಅನೇಕ ನಿಗಮಗಳಿದ್ದಾವೆ. ಎಲ್ಲ ನಿಗಮಗಳಿಗೆ ಕೂಡಿ 3,380 ಕೋಟಿ ಕೊಟ್ಟಿದ್ದಾರೆ. 3,380 ಕೋಟಿ ಒಳಗೆ ಅವ್ರು ಬಿಡುಗಡೆ ಮಾಡಿದ್ದು ಕೇವಲ 80 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಯೋಜನೆಗಳು ನಿಂತು ಹೋಗಿದ್ದಾವೆ. ಇವತ್ತು ಗಂಗಾ ಕಲ್ಯಾಣ ಇಲ್ಲ, ಭೂ ಒಡೆತನ ಯೋಜನೆ ಇಲ್ಲ, ನೇರ ಸಾಲ ಇಲ್ಲ, ಯಾವುದೂ ಇಲ್ಲ. ದಲಿತರಿಗೆ ಮಾಡಿದಷ್ಟು ಅನ್ಯಾಯ ಸಿದ್ದರಾಮಯ್ಯನವ್ರ ಸರ್ಕಾರ, ಹಿಂದೆ ಯಾವ ಸರ್ಕಾರವೂ ಕೂಡ ಸಿದ್ದರಾಮಯ್ಯ 2 ತಿಂಗಳು ಗತಿಸಿದ್ರು ಕೂಡ ಇವತ್ತು ಅವರು ಹೆಜ್ಜೆ ಗುರುತು ಕೂಡ ಸಿಗ್ತಾ ಇಲ್ಲ. ನಾವು ಈಗಾಗಲೇ ಹಿಂದೆ ಕೂಡ ನಾವು ಹೇಳಿ ಒತ್ತಾಯ ಮಾಡಿದ್ದೀವಿ. ಇದರಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ. ಹಿಂದೆ ನಾವು ಕೇವಲ ಈಶ್ವರ್ ಖಂಡ್ರೆ ರಾಜೀನಾಮೆ ಕೇಳಿದ್ವಿ. ಇವತ್ತು ಪರಮೇಶ್ವರ್ ಕೂಡ ಈ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಬರುವಂತಹ ದಿನದಲ್ಲಿ ನಮ್ಮ ಶಾಸಕರು ಕೂಡ ಸದನದಲ್ಲಿ ಕೂಡ ಈ ಬಗ್ಗೆ ಹೋರಾಟ ಮಾಡೋರಿದ್ದಾರೆ. ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇದೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಲ್ಮೆಟ್ ಮಾರಾಟ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ವಿ ನಾವು ಅಲ್ಲಲ್ಲಿ ಎಲ್ಲರನ್ನು ತಡೆದಿ ಹೆಲ್ಮೆಟ್ ಮಾರುವಂತ ಕೆಲಸ ಪೊಲೀಸರು ನಡೀತಾ ಇದೆ. ಇವತ್ತು ಮೋಟರ್ಗಳನ್ನು, ಸೈಕಲ್ ಮೋಟರ್ಗಳನ್ನು, ಕಾರ್ಗಳನ್ನು ಹಿಡಿಯೋದೇ ನಮ್ಮ ಕೆಲಸ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಇವತ್ತು ಆ ಪ್ರಕರಣ ಆದ ನಂತರ ಅನೇಕ ಪ್ರಕರಣಗಳು. ಮೊನ್ನೆ ಒಬ್ಬ ಮಹಿಳೆ ಮೇಲೆ ಹಾಡು ಹಗಲೇ ಚಾಕು ಹಿಡಿದು ಜನವಾಡ ಹಂತ ಒಂದು ಹಳ್ಳಿಯಲ್ಲಿ ಲೂಟಿ ಮಾಡುವಂತ ಕೆಲಸ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಕೌಟಾದಲ್ಲಿ ಆ ಮಹಿಳೆ ಜೀವನದ ಮಧ್ಯ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಒಂಟಿ ಮಹಿಳೆ ಮೇಲೆ ಇದಾಗಿದೆ. ಈ ರೀತಿಯ ಘಟನೆಗಳು ನಡೀತಾ ಇವೆ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ಜಿಲ್ಲಾಡಳಿತ ಕೂಡ ಸರಿ ಹೊಂದಬೇಕು ಅಂದ್ರೆ ನಮ್ಮ ಜಿಲ್ಲೆಯ ಸಚಿವರು ಕೂಡ ಬದಲಾವಣೆ ಆಗಬೇಕು. ಕೇವಲ ಸಚಿವರು ಅವರು ತಮ್ಮ ಮನೆಯನ್ನು ತುಂಬಿಕೊಳ್ಳಿಕ್ಕೆ ಮಾತ್ರ ಸಚಿವರಾಗಿದ್ದ ರೀತಿ ಆಗಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ಹೋರಾಟಗಳನ್ನು ಕೂಡ ನಾವು ತಗೊಂಡು ಹೋರಾಟ ಮಾಡೋರಿದ್ದೀವಿ. ಈ ಹೋರಾಟದ ನಂತರ ನಮ್ಮೆಲ್ಲ ಕಾರ್ಯಕರ್ತರನ್ನ ವಿನಂತಿ ಮಾಡ್ತೀನಿ, ತಾವೆಲ್ಲರಿಗೆ ನೇರವಾಗಿ ಲೋಕವಾದಲ್ಲಿರುವ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಬರಬೇಕು. ಅಲ್ಲಿ ನಮ್ಮ ವ್ಯವಸ್ಥೆ ನಂತರ ಇನ್ನೊಂದು ಕಾರ್ಯ. ಭಾರತೀಯ ಆಯುರ್ವೇದದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಪ್ರಾಕೃತಿಕ ವೈದ್ಯ ಪದ್ಧತಿಯನ್ನು ಸಾಂಸ್ಕೃತಿಕ ಪದ್ಧತಿಯೆಡೆಗೆ ಕೊಂಡೊಯ್ಯುವುದೇ ಭಾರತದ ಆಯುರ್ವೇದ ವೈದ್ಯ ಪದ್ಧತಿ. ಭಾರತದಲ್ಲಿ ಒಟ್ಟು 6 ಲಕ್ಷ ಪಾರಂಪರಿಕ ವೈದ್ಯರಿದ್ದಾರೆ. ಕರ್ನಾಟಕದಲ್ಲಿ 31,000ಕ್ಕೂ ಹೆಚ್ಚು ವೈದ್ಯರಿದ್ದಾರೆ. ಇವರಿಗೆಲ್ಲ ಸರ್ಕಾರ ಮಾನ್ಯತೆ ನೀಡಿದರೆ ಜನರ ರೋಗ ವಾಸಿಯಾಗಿ ಆರೋಗ್ಯಯುತ ರಾಷ್ಟ್ರ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆಯುರ್ವೇದ ಮೇಲೆ ದಾಳಿ ಮಾಡಿದರೆ ಇಡೀ ಭಾರತದ ಮೇಲೆ ದಾಳಿ ಮಾಡಿದಂತೆ. ಅದು ತಡೆಗಟ್ಟಲಿಕ್ಕೆ ಸರ್ಕಾರ ಕ್ರಮ ವಹಿಸಬೇಕು. ಹಿರಿಯ ವೈದ್ಯರು ತಮ್ಮ ಪಾರಂಪರಿಕ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಹೇಳಿಕೊಡಬೇಕು. ಯಾವುದೇ ಕಾರಣಕ್ಕೂ ಮುಚ್ಚಿಡಬಾರದು ಎಂದು ಗದಗ ಪಾರಂಪರಿಕ ವೈದ್ಯರಾದ ಹನುಮಂತ ಮಳಲಿ ತಿಳಿಸಿದರು. 15ನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಒಂದು ಗೋಷ್ಠಿಯಲ್ಲಿ ಅವರು ಬಹಳ ಮಾರ್ಮಿಕವಾಗಿ ಕ್ಯಾನ್ಸರ್ ರೋಗವನ್ನು ಕುರಿತು ಮಾತನಾಡ್ತಾರೆ. ಇದೇ ವೇಳೆ ಪಾರಂಪರಿಕ ವೈದ್ಯರು ಹಾಗೂ ಜಲಸಂಪನ್ಮೂಲ ವ್ಯಕ್ತಿಗಳ ನಡುವೆ ಕ್ಯಾನ್ಸರ್ ರೋಗ ಗುಣಮುಖ ಕುರಿತು ಸಂವಾದ ಜರುಗಿತು. ರಂಗಮಂದಿರ ಆವರಣದಲ್ಲಿ ಬೆಳಂಗಳೂರಿನ ಪಂಚಗವ್ಯ ವೈದ್ಯರು ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು. ವೇದಿಕೆ ಮೇಲೆ ಹಲವು ವೈದ್ಯರು ಒಂದು ನೇರವಾಗಿ ಪಾರ್ಶ್ವವಾಯು ರೋಗಿಗಳಿಗೆ ಒಂದು ಚಿಕಿತ್ಸೆ ಕೂಡ ನೀಡಿದರು. ವೈದ್ಯ ಹಾದಿಮನಿ ದಾವಣಗೆರೆ, ಹರೀಶ್ ಸಾಮುಗ ಉಡುಪಿ, ಗೋಪಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ, ವೈದ್ಯ ಲಿಂಗಪ್ಪ ಮಡಿವಾಳ್, ವಿಶ್ವನಾಥ್ ಕಾಂಬಳೆ ಬೆಳಗಾವಿ, ಮಲ್ಲಿಕಾರ್ಜುನಯ್ಯ ಕೋಲಾರ, ವೈದ್ಯ ಸವಿತಾ ಧಾರವಾಡ, ಬಸವರಾಜ್ ಗೋರ್ನಳ್ಳಿ, ಶಿವಶರಣಪ್ಪ ಗಣೇಶ್ಪುರ್, ಮಲ್ಲಮ್ಮ ಸಂತಾಜಿ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಂತ ಹೇಳಿದ್ದಾರೆ. ಆ ನಾಲಿಗೆಯಿಂದನೇ ಅದನ್ನು ತೆಗೆದು ನಾಲಿಗೆಗಿಂದ ತೆಗೆದು ತೋರಿಸ್ತಾರೆ. 2 ಸೇರ್ ಜೋಳ ಕೊಡ್ತಾರೆ ಅವ್ರಿಗೆ ಅಷ್ಟ. ಈಗ 2 ಸೇರ್ ಜೋಳ. ಈ ತರದ ನೂರಾರಲ್ಲ ಸಾವಿರಾರು ದಾಖಲೆಗಳನ್ನ ನಾನು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಈ ತರ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಮಾಡ್ತಾ ಇರುವಂತ. ಅಕಸ್ಮಾತ್ ಆಗಿ ಯಾರೋ ಕೆಲವರು ಈ ಔಷಧಿ ಬಗ್ಗೆ ಅಸಮಾಧಾನಗೊಂಡು ರಮೇಶ್ ಅವರು ಇಷ್ಟು ಸುಲಭವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಯಾರೋ ಏನೋ ಹೇಳಿಬಿಟ್ಟು ಕೇವಲ ಗೋವಿನಿಂದ ಇದು ಹೆಂಗೆ ಸಾಧ್ಯ, ಇದು ಹೆಂಗೆ ಸೈನ್ಸ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಯಾವ್ಯಾವುದೋ ಅಧಿಕಾರದ ಧೋರಣೆಯಿಂದಾಗಿ ಏನೋ ಮಾಡಿಬಿಟ್ರೆ ಅದು ವ್ಯಕ್ತಿಗೆ ನಷ್ಟ ಆಗೋದಿಲ್ಲ. ಈ ಭಾರತದಲ್ಲಿ ನಡೆದು ಬಂದ ಪರಂಪರೆ ನಷ್ಟ ಆಗಿ ಹೋಯ್ತು ಅಂತಂದ್ರೆ ಯಾವಾಗ ನಾವು ತಿನ್ನುವಂತ ಆಹಾರ ಈ ರೀತಿಯ ವೇರಿಯೇಷನ್ ಅಲ್ಲಿ
ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಡಯಾಗ್ನೋಸ್ ಆಗುತ್ತೆ. ಇವತ್ತು ನಾವು ನೋಡ್ತಾ ಇದೀವಿ, ಮಕ್ಕಳಿಗೆ ನಾವು ಕುರುಕುರೆಯಿಂದ ಹಿಡಿದು ಏನು ತಿನ್ನಿಸಿ ಇವತ್ತು ಇನ್ನೇನು ಋತುಮತಿಗೆ ಬರೋಷ್ಟರಲ್ಲೇ ಯೂಟರಸ್ ಫೈಬ್ರೋಸಿಸ್, ಥೈರಾಯ್ಡ್, ಮಾಸು, ಸಿಸ್ಟು ಡಯಾಗ್ನೋಸ್ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಸಮಾಜ, ಯಾವಾಗ ದೇಶ ಉದ್ಧಾರ ಆಗಬೇಕು ಅಂದ್ರೆ ಒಬ್ಬ ವ್ಯಕ್ತಿ, ಕುಟುಂಬ, ಸಮಾಜ ಇದಿಷ್ಟು ಚೆಂದಾಗಿದ್ದಾಗ ಮಾತ್ರ, ಸರಿ ಇದ್ದಾಗ ಮಾತ್ರ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ತೊಡಗುವಂತ ಅವಶ್ಯಕತೆ ಇದೆ ಅಂತೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.